ನಮಸ್ಕಾರ ಸ್ನೇಹಿತರೆ, ಸ್ವರ್ಣರತ್ನ ಇನ್ಸ್ಟಿಟ್ಯೂಟಿನ ಈ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂಗ್ಲಿಷ್ ಓದೋದನ್ನ ಸುಲಭ ಮಾಡಿಕೊಳ್ಳುವತ್ತ ಇನ್ನೊಂದು ಹೆಜ್ಜೆ ಹಾಕೋಣ. ನೋನ್ ಟು ಅನ್ನೋನ್, ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋದ್ರ ಕಡೆಗೆ ನಮ್ಮ ಪಯಣ. ಏನು ಗೊತ್ತು ನಮಗೆ? ಕನ್ನಡದಲ್ಲಿ ಕಾಗುಣಿತಗಳು ಗೊತ್ತು. ಏನಿದು ಕಾಗುಣಿತ? ಕ ಅಕ್ಷರಕ್ಕೆ ಸ್ವರಗಳನ್ನು ಸೇರಿಸಿದ್ರೆ, ಈಗ ಆ ಸೇರಿಸಿದ್ರೆ ಏನಾಗುತ್ತೆ? ಕ ಆಗುತ್ತೆ. ಕ ಇ ಏನಾಗುತ್ತೆ? ಕಿ ಆಗುತ್ತೆ. ಕ ಓ ಸೇರಿಸಿದ್ರೆ ಏನಾಗುತ್ತೆ? ಕೋ ಆಗುತ್ತೆ. ಕ ಐ ಸೇರಿಸಿದ್ರೆ ಏನಾಗುತ್ತೆ? ಕೈ ಆಗುತ್ತೆ. ಕ ಆ ಸೇರಿಸಿದ್ರೆ ಏನಾಗುತ್ತೆ? ಖ್ಯಾ ಆಗುತ್ತೆ. ಆ ಸೌಂಡ್ ಕನ್ನಡದಲ್ಲೇ ಇಲ್ಲ. ಇದನ್ನು ಹೇಗೆ ಮಾಡ್ತೀರಿ ಅಂತೀರಾ? ಕನ್ನಡದಲ್ಲಿ ಇಲ್ಲದೆ ಇದ್ರು ಕನ್ನಡದ ಮೆಥಡಾಲಜಿನ ನಾವು ಇಂಗ್ಲಿಷ್ಗೆ ಅಪ್ಲೈ ಮಾಡೋಣ. ಕ ಬದಲು ಇಲ್ಲಿ ಬಿ ತಗೊಂಡಿದ್ದೀನಿ. ಬ ಆ ಬ್ಯಾ ಆಗತ್ತೆ. ಇಲ್ಲಿ ವ್ಯಂಜನಗಳಿಗೆ ಅಂದರೆ ಇಂಗ್ಲೀಷಲ್ಲಿ ಕಾನ್ಸನೆಂಟ್ಗಳಿಗೆ ನಾವು ವಾವಲ್ಸನ್ನು ಸೇರಿಸಿದಾಗ ಬರುವಂಥ ಕಾಂಬಿನೇಷನ್ನು ಅಂದರೆ ಬ ಆ ಬ್ಯಾ ಅಂತೀವಲ್ಲ, ಈ ಪ್ರಾಸೆಸ್ಸಿಗೆ ಬ್ಲೆಂಡಿಂಗ್ ಅಂತೀವಿ. ಈ ಆ ಮಾತ್ರ ಸೇರಿಸ್ಬೇಕಂತ ಇಲ್ಲ, ಯಾವುದೇ ವಾವಲ್ ಸೌಂಡನ್ನು ಸೇರಿಸ್ಬೋದು. ಈಗ ಒಂದೊಂದಾಗಿ ಶಾರ್ಟ್ ವಾವಲ್ ಸೌಂಡ್ಸನ್ನು ಸೇರಿಸ್ತಾ ಹೋಗೋಣ. ಬ ಎ ಬೇ. ಓ ನಿಲ್ಲಿ ಇದೇನಿದು ಬಿ ಇ ಬಿ ಅಂತ ನಾವು ಚಿಕ್ಕ ವಯಸ್ಸಿಂದ ಓದಿದ್ದೀವಿ ಅಂತೀವಿ ಅಲ್ವಾ? ಹೌದು, ಚಿಕ್ಕ ವಯಸ್ಸಿಂದ ಓದಿದ್ದೀರಾ, ಅದು ತಪ್ಪು ಅಲ್ಲ. ಈ ಅಕ್ಷರಕ್ಕೆ ಬೇರೆ ಬೇರೆ ಸೌಂಡ್ಗಳಿದೆ, ಅದರಲ್ಲಿ ಈ ಅನ್ನೋದು ಒಂದು. ನಾನಿನ್ನೂ ಆ ಸೌಂಡನ್ನೇ ಹೇಳ್ಕೊಟ್ಟಿಲ್ಲ, ಹಾಗಾಗಿ ಯಾವಾಗ ಅದು ಬರುತ್ತೆ ಆ ಕಂಡೀಷನ್ ಹೇಳ್ಕೊಡುವಾಗ ನಮಗಿದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಅಲ್ಲಿಯವರೆಗೆ ನಾವು ಬ ಎ ಬೇ ಅಂತ ಕಲಿಯೋಣ. ಬ ಇ, ವೆರಿ ಗುಡ್, ಬಿ. ಬ ಆ ಬಾ. ಬ ಆ ಬಾ. ಈಸಿ ಅಲ್ಲ? ನಿಮ್ಗೆ ಇದು ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಹಾಗಿದ್ರೆ ತಡ ಯಾತಕ್ಕೆ? ಬಿ ಇಂದ ಝೆಡ್ವರೆಗೂ ಎಲ್ಲ ಕಾನ್ಸನೆಂಟಿಗೂ ಒಂದೊಂದಾಗಿ ಸ್ವರಗಳನ್ನು ಸೇರಿಸ್ತಾ ಹೋಗೋಣ, ಬ್ಲೆಂಡಿಂಗ್ ನೋಡ್ತಾ ಹೋಗೋಣ. ಇದು ನಮಗೆ ಪ್ರಾಕ್ಟೀಸ್ ಆಗಬೇಕು. ಯಾಕೆ ಪ್ರಾಕ್ಟೀಸ್ ಆಗಬೇಕು? ಬ ಆ ಅಂದರೆ ನಮಗೆ ಬ್ಯಾ ಅಂತೀವಿ, ಅದನ್ನೇ ವಾಯ್ಸ್ಲೆಸ್ ಕಾನ್ಸನೆಂಟ್ ಅದರ ಪಾರ್ಟ್ನರು ಪ ಆ ಅಂದಾಗ ನಮಗೆ ಬರುವಂಥ ರಿಸಲ್ಟ್ ಕೂಡ ಫ್ಯಾ ಆಗಬೇಕು. ನಾವು ಕನ್ನಡದಲ್ಲಿ ಹೇಳಿರೋ ಥರ ಫ್ಯಾ ಆಗಬಾರ್ದು. ಆದ್ದರಿಂದ ಇಲ್ಲಿ ಎಲ್ಲ ಕಾನ್ಸನೆಂಟ್ ವಾವಲ್ಗಳನ್ನು ಬ್ಲೆಂಡ್ ಮಾಡಿ ತೋರಿಸ್ತೀನಿ. ಒಂದ್ಸಲ ಅಬ್ಸರ್ವ್ ಮಾಡಿ, ಆಮೇಲೆ ನನ್ನ ಜೊತೆನಲ್ಲೇ ಹೇಳಿ, ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ಇಲ್ಲಿ ಬಿ ಇಂದ ಝೆಡ್ವರೆಗೂ ಇರುವಂಥ ಕಾನ್ಸನೆಂಟ್ಗಳನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಆ ಸೌಂಡನ್ನು ಬ್ಲೆಂಡ್ ಮಾಡೋಣ. ಬ ಆ ಬ್ಯಾ, ಖ ಆ ಖ್ಯಾ, ಡ ಆ ಡ್ಯಾ, ಫ್ ಆ ಫ್ಯಾ, ಗ ಆ ಗ್ಯಾ, ಹ ಆ ಹ್ಯಾ. ಇದೇನಿದು ಜೆ ಇದೆಯಲ್ಲ, ಖೇಲ್ ಹೋಯ್ತು. ಖೇ ಕೆಲಸನ ಸಿ ಮಾಡೋದ್ರಿಂದ ಖೇಗಿಲ್ ಕೆಲಸ ಇಲ್ಲ, ಮನೆ ಕಳಿಸ್ಬಿಡೋಣ. ಝ ಆ ಜ, ಲ್ ಆ ಲ, ಮ್ ಆ ಮ, ನ್ ಆ ನ, ಫ ಆ ಫ. ಏನು ಕಲರ್ ಚೇಂಜ್ ಆಯ್ತಲ್ಲ? ತಿರ್ಗಾ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ ಖ ಜೊತೆ ಆ ಸೌಂಡು ಬ್ಲೆಂಡ್ ಆಗಲ್ಲ. ಇಲ್ಲಿ ಎಗೆ ಬೇರೆ ಸೌಂಡ್ ಬರುತ್ತೆ. ಅದು ಯಾಕೆ, ಯಾವಾಗ ಅಂತ ಮುಂದೆ ಹೇಳ್ತೀನಿ. ಆ ರ, ಸ್ ಆ ಸ, ಠ ಆ ಠ, ಆ ವ, ಆ ವ. ಇದ್ರದ್ದು ಕಲರ್ ಚೇಂಜ್ ಆಯ್ತಲ್ಲ? ಹೌದು, ಖಂಡಿತ. ಇಲ್ಲಿ ಆ ಸೌಂಡು ಬರುತ್ತೆ, ಕೆಲವೊಮ್ಮೆ ಇನ್ನೊಂದು ಸೌಂಡು ಬರುತ್ತೆ. ಯಾವಾಗ ಏನು ಮುಂದೆ ನೋಡೋಣ. ಎಕ್ಸ್ಗೆ 3 ಸೌಂಡ್ ಇದೆ. ಕ್ಸ್ ಮೊದಲನೇ ಸೌಂಡು, ಗ್ಸ್ ಎರಡನೇ ಸೌಂಡು. ಇದು ಎಂಡ್ ಆಫ್ ದ ಸಿಲೆಬಲಲ್ಲಿ ಬರುತ್ತೆ. ಹಾಗಾಗಿ ಇದು ವವಲ್ ಜೊತೆ ತಾನಾಗಿ ಬ್ಲೆಂಡ್ ಆಗೋದಿಲ್ಲ. ವವಲ್
ಆದಮೇಲೆ ಬರೋದ್ರಿಂದ ಮೊದಲನೇ ಅಕ್ಷರ ಎಕ್ಸ್ ಆದಾಗ ಮಾತ್ರ ಇಲ್ಲಿ ನಾವು ವಾವಲನ್ನು ಬ್ಲೆಂಡ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಎಕ್ಸ್ಗೆ ಝ್ ಸೌಂಡನ್ನು ಮಾತ್ರ ತಗೊಳ್ಳೋಣ. ಝ್ ಆ ಝ, ಯ ಆ ಯ, ಝ್ ಆ ಝ. ಈಗ ಈ ಎಲ್ಲ ಕಾನ್ಸನೆಂಟ್ಗಳಿಗೆ ಎ ಸೌಂಡನ್ನು ಬ್ಲೆಂಡ್ ಮಾಡ್ತಾ ಹೋಗೋಣ. ಬ ಎ ಬೆ. ಸಿ ಎಲ್ಲಿ ಹೋಯ್ತು? ಹೌದು ಸ್ನೇಹಿತರೆ, ಇಲ್ಲಿ ಸಿ ಅಕ್ಷರ ಇ ಜೊತೆ ಮತ್ತು ಐ ಜೊತೆ ಖ ಅಂತ ಸೌಂಡ್ ಮಾಡಲ್ಲ. ಹಾಗಾಗಿ ಇಲ್ಲಿ ಖೇ ತಾನೇ ಈ ಕೆಲಸ ಎಲ್ಲ ಮಾಡಬೇಕು. ಸೊ ಇ ಮತ್ತು ಐ ಬಂದಾಗ ಖೇ ಯೂಸ್ ಮಾಡೋಣ, ಸಿ ಬೇಡ. ಮುಂದೆ ಇದರದ್ದು ಕೂಡ ಎಲ್ಲ ಡೀಟೇಲ್ಸು ನಿಮ್ಮ ಕೈಲೇ ಆಟ ಆಡಿಸಿ ಹೇಳ್ಕೊಡ್ತೀನಿ. ಡ ಎ ಡೇಗ್ ಮುಂಚೆ ಖ ಎ ಖೇ ಹಾಕೊಂಬಿಡಿ, ಆಗ ಇದು ಯಾವಾಗಲೂ ನೆನಪಿರುತ್ತೆ. ಡ ಎ ಡೆ, ಫ್ ಎ ಫೆ, ಗ ಎ ಗೆ, ಹ ಎ ಹೆ, ಜ ಎ ಜೆ, ಲ್ ಎ ಲೆ, ಮ್ ಎ ಮೆ, ನ್ ಎ ನೆ, ಪ ಎ ಫೆ, ಕ್ವ ಎ ಕ್ವೆ, ಎ ರೇ, ಸ್ ಎ ಸೆ, ಠ್ ಎ ಠೆ, ವ್ ಎ ವೆ, ವ್ ಎ ವೆ, ಝ್ ಎ ಝೆ, ಯ ಎ ಯೆ, ಝ್ ಎ ಝೆ. ಈಗ ಕಾನ್ಸನೆಂಟ್ಗೆ ಈ ಸೌಂಡನ್ನು ಬ್ಲೆಂಡ್ ಮಾಡೋಣ. ಬ ಇ ಬಿ, ಡ ಓ ಒನ್ಸ್ ಅಗೇನ್ ಖ ಇ ಬರುತ್ತೆ ಇಲ್ಲಿ, ಖ ಇ ಖಿ, ಆಮೇಲೆ ಡ ಇ ಡಿ, ಫ್ ಇ ಫಿ, ಗ ಇ ಗಿ, ಹ ಇ ಹಿ, ಜ ಇ ಜಿ, ಲ್ ಇ ಲಿ, ಮ್ ಎ ಮಿ, ನ್ ಎ ನಿ, ಪ ಎ ಫಿ, ಕ್ವ ಇ ಕ್ವಿ, ಇ ರಿ, ಸ್ ಇ ಸಿ, ಠ್ ಇ ಠಿ, ಮ್ ಇ ವಿ, ವ್ ಇ ವಿ, ಝ್ ಇ ಝಿ, ಯ ಇ ಯಿ, ಝ್ ಇ ಝಿ. ಈಗ ಕಾನ್ಸನೆಂಟ್ಗೆ ಅ ಸೌಂಡನ್ನು ಬ್ಲೆಂಡ್ ಮಾಡೋಣ. ಬ ಆ ಬಾ, ಹಾ ಇಲ್ಲಿ ಸಿ ಬಂತು, ಹಾಗಾಗಿ ಕೆ ಮನೆ ಕಳ್ಸೋಣವಾ. ಖ ಆ ಖ, ಡ ಆ ಡ, ಫ್ ಆ ಫ, ಗ ಆ ಗ, ಹ ಆ ಹ, ಜ ಆ ಜ, ಲ್ ಆ ಲ, ಮ್ ಆ ಮ, ನ್ ಆ ನ, ಪ ಆ ಫ, ಕ್ವ ಆ ಕ್ವ, ಆ ರ, ಸ್ ಆ ಸ, ಠ ಆ ಠ, ಮ್ ಆ ವ, ವ್ ಆ ವ, ಝ್ ಆ ಝ, ಯ ಆ ಯ, ಝ್ ಆ ಝ. ಕೊನೆಯದಾಗಿ ಆ ಸೌಂಡನ್ನು ಎಲ್ಲ ಕಾನ್ಸನೆಂಟ್ಸಿಗೂ ಬ್ಲೆಂಡ್ ಮಾಡೋಣ. ಬ ಆ ಬ, ಖ ಆ ಖ, ಡ ಆ ಡ, ಫ್ ಆ ಫ, ಗ ಆ ಗ, ಹ ಆ ಹ, ಜ ಆ ಜ, ಲ್ ಆ ಲ, ಮ್ ಆ ಮ, ನ್ ಆ ನ, ಪ ಆ ಫ. ಕ್ಯೂ ಯುಗೆ ಈಗಾಗಲೇ ಯು ಒಂದಿದೆ, ಹಾಗಾಗಿ ಇನ್ನೊಂದು ಯು ಹಾಕಿ ಯಾವ ವರ್ಡು ನಮ್ಮ ಡಿಕ್ಷನರಿಗಳಲ್ಲಿ ಕಾಣೋದಿಲ್ಲ. ಆದರೆ ಕ್ವ ಆ ಅಂದರೆ ಕ್ವ ಆಗುತ್ತೆ, ಬಟ್ ಈ ಥರದ ವರ್ಡ್ಗಳು ನಮಗೆ ಸಿಗೋದಿಲ್ಲ. ಆ ರ, ಸ್ ಆ ಸ, ಠ ಆ ಠ, ಮ್ ಆ ವ, ವ್ ಆ ವ, ಝ್ ಆ ಝ, ಯ ಆ ಯ, ಝ್ ಆ ಝ.
ಈಗ ನಿಮಗೆ ಬ್ಲೆಂಡಿಂಗ್ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಯಾವ ಲೆಟರನ್ನು ನೀವು ವವಲ್ ಜೊತೆ ಬ್ಲೆಂಡ್ ಮಾಡಿದ್ರು ಹೇಗಾಗತ್ತೆ ಒಂದು ಅಂದಾಜು ಮಾಡಿದ್ದೀರಾ. ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೀನಿ. ಬಾಯ್.